ಹೊಸ ಕಾಲದ ಮುನ್ನ ಕರ್ನಾಟಕದ ಪರ್ವತಗಳಿಂದ ಆವರಿಸಿಕೊಂಡಿದ್ದ ಹಸಿರು ಭೂಮಿಯಲ್ಲಿ ಒಂದು ಧೈರ್ಯಶಾಲಿ ಕುರುಬ ರಾಜನು ಆಡಳಿತ ಮಾಡುತ್ತಿದ್ದನು. ಅವನು ಹೆಸರು ಬಲ್ಲಾಳ ನಾಯಕ ಅಥವಾ ಕೆಲವೊಮ್ಮೆ ಹಳಗಾಲ ಬಲ್ಲಾಳ ಎಂಬಂತೆ ಕರೆಯಲ್ಪಡುವ ಏತವ ಧರ್ಮನಿಷ್ಠ ಮತ್ತು ಜನಪ್ರೀತಿಯ ರಾಜನು. ಕುರುಬ ಜನಾಂಗವು ಕುರಿ ಪಾಲನೆ, ಹಾಲು ಉತ್ಪಾದನೆ ಹಾಗೂ ಜಾನಪದ ಪರಂಪರೆಯಲ್ಲಿ ಪ್ರಸಿದ್ಧರಾಗಿದ್ದರು. ಬಲ್ಲಾಳ ನಾಯಕನು ಕೇವಲ ನಾಯಕನಾಗಿದ್ದವನೇ ಅಲ್ಲ, ಸಂಸ್ಕೃತಿಯ ಬೆರೆಕು ಹಾಕಿದ ರಾಜನು. ಅವನು ಜಾನಪದ ಕಲೆಗಳು, ದಾಸರ ಪದಗಳು, ಲೋಕನೃತ್ಯಗಳನ್ನು ಪ್ರೋತ್ಸಾಹಿಸಿದ. ಕೃಷ್ಣ ಆರಾಧನೆ, ಮಹಾದೇವನ ಭಕ್ತಿ ಹಾಗೂ ಸುತ್ತಲಿನ ಜನಾಂಗಗಳ ಸಂಸ್ಕೃತಿಯ ಗೌರವವನ್ನು ಉಳಿಸಿಕೊಂಡ. ಅವನು ದಾರಿದ್ರ್ಯವನ್ನು ಹಿಮ್ಮೆಟ್ಟಿಸಿ ಪ್ರಜೆಗಳ ಜೀವನವನ್ನು ಸುಧಾರಿಸಿದ. ರಾಜನ ಜೀವನದ ಒಂದು ಪ್ರಸಿದ್ಧ ಕಥೆಯೆಂದರೆ, ಅವನು ತನ್ನ ಸೈನಿಕರ ಜೊತೆ ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ದೇವಿ ಬನ್ನಿಕೊಪ್ಪಳದಲ್ಲಿ ಅವನಿಗೆ ದರ್ಶನ ನೀಡಿದಳು ಎಂದು. ಆ ತಿರುವಿನಿಂದ ಅವನು ಬನ್ನಿ ದೇವಿಯ ಮಂದಿರವನ್ನೆತ್ತಿಸಿ ಜನರ ಧಾರ್ಮಿಕ ನಂಬಿಕೆಯನ್ನು ಗಟ್ಟಿಮಾಡಿದನು. ಈ ಕತೆ ಕೇವಲ ಪೌರಾಣಿಕ ಕತೆ ಅಲ್ಲ, ಅದು ಕರ್ನಾಟಕದ ಕುರುಬ ಸಮುದಾಯದ ಧೈರ್ಯ, ನಿಷ್ಠೆ ಮತ್ತು ಸಂಸ್ಕೃತಿಯ ಸ್ಮರಣೆಯಾಗಿಯೂ ಉಳಿದಿದೆ.